ಅವನು 25 ವರ್ಷ ಸದಾವಸ್ಥೆಲೆ ಹೇಳ್ತಾ ಇದ್ದವನು 26ನೇ ವರ್ಷಕ್ಕೆ ಜೈ ಸಂವಿಧಾನ ಅಂತ ಹೇಳಿದ ಕೂಡಲೇ ನಾವು ಅವನನ್ನು ಒಳಗೆ ಸೇರಿಸಿ ಹೆಗಲಲ್ಲಿ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿದ್ದು ಹೊರಟೆ. ಅವರನ್ನು ಸೆಳ್ಕೊಳ್ಬೇಕು ನಿಜ, ಆದರೆ ಅವರನ್ನು ಮೆರವಣಿಗೆ ಮಾಡೋ ಮಟ್ಟಕ್ಕೆ ನಾವು ಹೋಗಬಾರ್ದು ಅಂತ. ಯಾಕೆಂದರೆ ಈ ಪಾಠವನ್ನು ನನ್ನಂಥವನು ಕಲಿತದ್ದು RSSನಿಂದ. ಇವತ್ತು RSS ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಇಡೀ ಭಾರತವನ್ನು ಅದರ ಆಡಳಿತವನ್ನು ಕೈಗೆತ್ತಿಕೊಂಡಿದ್ದರೆ ಅದರ ಹಿಂದೆ 100 ವರ್ಷದ ಒಂದು ಅವರ ಪ್ರಯತ್ನ ಇದೆ ಎನ್ನುವುದನ್ನು ಮರೆಯಬಾರದು. ಅವ್ರು ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ. ಇವತ್ತು ಕೂಡ ಅವರು ಪೊಲಿಟಿಕಲಿ ಕಾಂಪ್ರಮೈಸ್ ಆಗಿರ್ಬೋದು, ಆ ಪೊಲಿಟಿಕಲಿ ಕಾಂಪ್ರಮೈಸ್ ಅದರ ಒಳಗಡೆಯೂ ಕೂಡ ಅವರು ಸೈದ್ಧಾಂತಿಕವಾಗಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಅದನ್ನು ಕೂಡ ಅವರು ಹಿತಕ್ಕಾಗಿ ಬಳಸ್ತಾರೆ. ಈ ಎಚ್ಚರ ನಮ್ಮಲ್ಲಿ ಇರಬೇಕು ಅಂತ ನನಗೆ ಅನಿಸುತ್ತೆ. ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ಕೋಮುವಾದದ ವಿರುದ್ಧ ಮಾತಾಡುವವರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು ಎನ್ನುವ ಒಂದು ಪಟ್ಟವನ್ನು ಕಟ್ಟಿಬಿಡ್ತಾರೆ. ಭಾಳ ಸುಲಭ. ಇವತ್ತು ನೀವು ನವೀನ್ ಸೂರಿಂಗೆ ಯಾವುದಾದ್ರು ಪೋಸ್ಟಿಗೆ ಹೋಗಿ ಅದಕ್ಕೆ ಬಂದ ಪ್ರತಿಕ್ರಿಯೆಗಳನ್ನು ನೋಡ್ತಾ ಹೋದರೆ ಇದೇ ಕಾಣುತ್ತೆ, ನೀವು ಹಿಂದೂ ವಿರೋಧಿಗಳು. ಅದು ನಾವು ಕೂಡ ಆ ಟ್ರ್ಯಾಪಿಗೆ ಬಿದ್ದು ಬಿಟ್ಟಿದ್ದೇವೆ. ನಾವು ಹಿಂದೂ ಸಮಾಜೋತ್ಸವ ನಡೀತಾ ಇದ್ದೀವಿ. ಭಾಳ ಇವತ್ತು ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ. ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಿಗೆ ಆ ಗಮನ ಇದೆ ಅಂತ ತಿಳ್ಕೊಂಡಿದ್ದೆ. ನಾನು ಒಂದು 2 ದಿನಗಳ ಹಿಂದೆ ಇಲ್ಲಿಂದ ಕೊಪ್ಪಕ್ಕೆ ಹೋದೆ. ಚಿಕ್ಕಮಗಳೂರು ದಾಟಿ ಕೊಪ್ಪ ಹೋದಾಗ ಇಡೀ ಬೀದಿ ಕೇಸರಿಮಯವಾಗಿತ್ತು. ಅಂದರೆ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವಗಳು ನಡೀತಾ ಇರುತ್ತೆ. ನಾನು ಹಿಂದೂ ಸಮಾಜೋತ್ಸವ ನಡೆಯೋದ್ರ ಬಗ್ಗೆ ನನಗೆ ಏನು ಆಕ್ಷೇಪ ಇಲ್ಲ, ನಡೀಬೇಕು. ಆದರೆ ಅದರ ಉದ್ದೇಶ ಏನಿದೆ ಅಂತ. ಅದರ ಉದ್ದೇಶ ಹಿಂದೂ ಧರ್ಮದ ಸುಧಾರಣೆ ಅಂತ ಆದರೆ ನಾವು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅವರ ಉದ್ದೇಶ ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಎತ್ತಿಕಟ್ಟುವುದೇ ಆಗಿರುವುದರಿಂದ ನಾವು ಅದರ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಒಂದು, ಅದನ್ನು ವಿರೋಧಿಸಬೇಕು. ಎರಡನೇದಾಗಿ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ನಾವು ಮಾತಾಡಬೇಕಂತ. ಹಾಗೆ ನೋಡಿದರೆ ನಮ್ಮ ಎಲ್ಲ ನಾಯಕರು ಕೂಡ ಬಸವಣ್ಣನಿಂದ ಅವರಿಂದ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರೂ ಕೂಡ ತಮ್ಮ ಜೀವಮಾನದಲ್ಲಿ ಹಿಂದೂ ಧರ್ಮದ ಸುಧಾರಣೆಗೆ ಪ್ರಯತ್ನಿಸಿದವರು. ಸ್ವಾಮಿ ವಿವೇಕಾನಂದರ ಇರಲಿ, ನಾರಾಯಣ ಗುರು ಇರಲಿ, ಪೆರಿಯಾರ್ ಇರಲಿ, ಜ್ಯೋತಿಬಾ ಫುಲೆ ಇರಲಿ, ನೀವು ಎಲ್ಲರನ್ನು ಉಳಿದವರದ್ದು ಭಾಳ ಮಂದಿ ಚರ್ಚೆ ಆಗ್ತಾ ಇಲ್ಲ. ಬಾಬಾ ಸಾಹೇಬರ ಹಿಂದೂ ಧರ್ಮ ಸುಧಾರಣೆ ಅಂದರೆ ಏನಂತ ಕೇಳ್ತಾರೆ. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಹಿಂದೂ ಧರ್ಮದ ಅಂಧಶ್ರದ್ಧೆಗಳು, ಮೂಢನಂಬಿಕೆಗಳು, ಕಾಟಾಚಾರದ ಈ ಜನವಿರೋಧಿ ಆಚರಣೆಗಳೆಲ್ಲ ಏನಿದೆ, ಇದರ ವಿರುದ್ಧ ಇವತ್ತು ಅದನ್ನು ಮತ್ತೆ ನಾವು ಇತಿಹಾಸದ ಚಕ್ರ ಹಿಂದಕ್ಕೆ ಹೋಗ್ತಾ ಇದೆ. ಅದರಿಂದ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ಮಾತಾಡ್ತಾನೆ ಕೋಮುವಾದದ ವಿರುದ್ಧ ಹೋರಾಟವನ್ನು ಕಟ್ಟಬೇಕು ಎನ್ನುವುದನ್ನು. ಕೋಮುವಾದದ ಈ ಮೆರವಣಿಗೆಗಳು ಏನು ನಡೀತದೆ ಅದರ ಹಿಂದೆ ನೀವು ಜಾತಿಯ ಪ್ರಶ್ನೆ ಎದುರುಗಿಟ್ಟರೆ ಅವರು ಓಡಿ ಹೋಗ್ತಾರೆ. ಅದರಿಂದ ಈ ಪ್ರಶ್ನೆಯನ್ನು ನಾವು ಮಾಡ್ತಾ ಹೋದರೆ ಹಿಂದೂ ಧರ್ಮದ ಸುಧಾರಣೆ ಅಂದರೆ ಜಾತೀಯತೆ, ಅಸ್ಪೃಶ್ಯತೆ ಮತ್ತು ಅವಕಾಶ ವಂಚನೆಗಳ ವಿರುದ್ಧ ನಾವು ಮಾತಾಡಲಿಕ್ಕೆ ಶುರು ಮಾಡಿದರೆ ಆಗ ಬಹುಶಃ ಕೋಮುವಾದದ ವಿರುದ್ಧದ ಹೋರಾಟ ಅದು ಹಿಂದೂ ಧರ್ಮದ ವಿರುದ್ಧದ ಹೋರಾಟ ಅಂತ ಅನಿಸುವುದಿಲ್ಲ. ಆಗ ಭಾಳ ದೊಡ್ಡ ಮಟ್ಟದ ಒಂದು ಬೆಂಬಲ ನಮಗೆ ಸಿಗಬಹುದೇನೋ ಅಂತ. ಇದರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕಾದ ಕಾಲ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಮುಖ್ಯವಾಗಿ ನಮ್ಮನ್ನು ಕೋಮುವಾದದ ಪ್ರಯೋಗಶಾಲೆ ಅಂತ ಹೇಳುವ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅದರಿಂದ ಅದು ಜಾತ್ಯತೀತರ ಪ್ರಯೋಗಶಾಲೆಯಾಗಿ ಪರಿವರ್ತಿಸಬೇಕಾದ ಅಗತ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂದರೆ ನಮ್ಮ ಭರವಸೆ ಇವತ್ತು ನಮಗೆ ಕಣ್ಣಿಗೆ ಕಾಣುವ ಈ ಪರಿಸ್ಥಿತಿ ಅಲ್ಲ, ಭವಿಷ್ಯದ ಬಗ್ಗೆ ಆತಂಕ ಆಗ್ತಾ ಇದೆ. ಯಾಕೆಂದರೆ ನಾವೆಲ್ಲರೂ ಏನು ತಿಳ್ಕೊಂಡಿದ್ದೇವೆ ಅಂದರೆ ಈ ಎಲ್ಲ ಕೆಡುಕುತನ ಏನಿದೆ ಇದನ್ನು ಒಂದು ಶಿಕ್ಷಣವನ್ನು ನಮ್ಮ ಕೈಗೆ ಸಿಕ್ಕರೆ, ಶಿಕ್ಷಣ ಎಲ್ರಿಗೂ ಮುಟ್ಟಿದರೆ ಇದರಿಂದ ನಾವು ಪಾರಾಗ್ಬೋದು, ಈ ಕೆಡುಕನ್ನು ನಿವಾರಿಸ್ಬೋದು ಅಂತ ಬಾಬಾ ಸಾಹೇಬರು ಅದನ್ನೇ ಹೇಳ್ತಾರೆ, ಶಿಕ್ಷಣ ಸಂಘಟನೆ ಹೋರಾಟ ಅಂತ. ಆದರೆ ನೀವು ಯಾವ ಕೋಮುವಾದಿಗಳನ್ನು ತೆಗೆದುಕೊಂಡು ನೋಡಿದರೂ ಅವರು ಅಶಿಕ್ಷಿತರಲ್ಲ, ಎಲ್ಲರೂ ಶಿಕ್ಷಿತರು, ಗ್ರ್ಯಾಜುಯೇಟ್ಗಳು, ಡಬಲ್ ಗ್ರ್ಯಾಜುಯೇಟ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳು ಇಂಥವರೇ ಇರುವುದರಿಂದ ಶಿಕ್ಷಣದ ಮೇಲಿನ ಭರವಸೆಯನ್ನು ಕೂಡ ಕಳ್ಕೊಂಡು ಇದನ್ನು ಬೇರೆ ಏನು ಭರವಸೆ ಉಳಿದಿಲ್ಲ ನಮಗೆ. ಅಂಥ ಒಂದು ಅನಾಥ ಸ್ಥಿತಿ ಇವತ್ತು ನಮ್ಮ ಸಮಾಜದ ಮುಂದೆ ಇದೆ.